ವೀಕ್ಷಕರೇ, ದಿನದಲ್ಲಿ ಒಂದು ಸಲ ಮಾತ್ರ ದರ್ಶನ ಕೊಡುವ ಅಪರೂಪದ ಅತಿ ಶಕ್ತಿಶಾಲಿ ಶಿವಲಿಂಗ. ಎಲ್ಲ ಪವಾಡ ನಿಮ್ಮ ಕಣ್ಣ ಮುಂದೆಯೇ ನಡೆಯುತ್ತೆ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಈ ದೇವಸ್ಥಾನ ಕಾಣಿಸುತ್ತೆ. ಸಂಜೆ 5 ಗಂಟೆಗೆ ಈ ದೇವಸ್ಥಾನ ನಿಮ್ಮ ಕಣ್ಣ ಮುಂದೆಯೇ ಮಾಯವಾಗುತ್ತೆ. ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಕೊಡುತ್ತೇನೆ. ಪ್ರತಿದಿನ ಈ ವಿಸ್ಮಯ ನೋಡಲು 20 ರಿಂದ 25 ಸಾವಿರಕ್ಕೂ ಹೆಚ್ಚು ಭಕ್ತರು ಬರುತ್ತಾರೆ. 20 ಸಾವಿರಕ್ಕೂ ಹೆಚ್ಚು ಭಕ್ತರು ಅಂದರೆ ಅದು ಕಡಿಮೆ ಅಂಕಿಯಲ್ಲ. ಈ ಪವಾಡ ನೋಡಲು ಸಾಕಷ್ಟು ಜನ ವಿದೇಶದಿಂದಲೂ ಬರುತ್ತಾರೆ. ಪ್ರಪಂಚದಲ್ಲಿಯೇ ಈ ರೀತಿಯ ದೇವಸ್ಥಾನ ನೀವೆಲ್ಲೂ ನೋಡಲು ಸಾಧ್ಯವಿಲ್ಲ. ಬೆಳಗ್ಗೆ ಕಾಣುತ್ತೆ, ಆದರೆ ಸಾಯಂಕಾಲ ದೇವಸ್ಥಾನ ಮಾಯವಾಗುತ್ತೆ ಅಂದರೆ ಎಂಥವರಿಗಾದರೂ ತಲೆ ತಿರುಗಿ ಬಿಡುತ್ತೆ. ಈ ಎಲ್ಲಾ ಪವಾಡವು ನಾನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸುತ್ತೇನೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ವೀಕ್ಷಕರೇ, ನನ್ನ ಹೆಸರು ಸುಧೀಂದ್ರ. ನೀವಿನ್ನು ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಈ ದೇವಸ್ಥಾನದ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಗುಜರಾತ್ ರಾಜ್ಯದ ವಡೋದರದಿಂದ 80 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಬುರುಚ್ ಜಿಲ್ಲೆ ಸಿಗುತ್ತೆ. ಬುರುಚ್ ಜಿಲ್ಲೆಯಿಂದ ಮತ್ತೆ 2 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಜಂಬೂಜರ್ ಹೆಸರಿನ ಸಮುದ್ರ ಕಂಡುಬರುತ್ತೆ. ಇದೇ ಸಮುದ್ರದಲ್ಲಿ ನೆಲೆಸಿರುವ ಶ್ರೀ ಸ್ತಂಭೇಶ್ವರ ಮಹಾದೇವ ದೇವಸ್ಥಾನ. ಇದರ ಮೊಬೈಲ್ ಸಂಖ್ಯೆ ನಿಮ್ಮ ಸ್ಕ್ರೀನ್ ಮೇಲೆ ಇದೆ, ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ನಾನು ಹೇಳುತ್ತಿರುವ ದೇವಸ್ಥಾನದ ಹೆಸರು ಶ್ರೀ ಸ್ತಂಭೇಶ್ವರ ಮಹಾದೇವ ಲಿಂಗ ದೇವಸ್ಥಾನ. ಅತ್ಯಂತ ನಿಗೂಢ ಮತ್ತು ವಿಸ್ಮಯದಿಂದ ಕೂಡಿರುವ ದೇವಸ್ಥಾನ. ಪ್ರತಿದಿನ ಸಂಜೆ 5 ರಿಂದ 7 ಗಂಟೆಗೆ ಈ ದೇವಸ್ಥಾನ ಸಮುದ್ರದಲ್ಲಿ ಮುಳುಗುತ್ತೆ. ಮತ್ತೆ ಬೆಳಗಿನ ಜಾವ 5 ಗಂಟೆಗೆ ಸಮುದ್ರದಿಂದ ಹೊರಗೆ ಬರುತ್ತೆ. ಈ ರೀತಿಯ ಅದ್ಭುತ ವಿಸ್ಮಯ ನೀವೆಲ್ಲೂ ನೋಡಲು ಸಾಧ್ಯವಿಲ್ಲ. ಸಾವಿರಾರು ವರ್ಷಗಳಿಂದ ಇಲ್ಲಿ ಇದೇ ರೀತಿ ಆಗುತ್ತಿದೆ. ಶನಿವಾರ ಭಾನುವಾರ ಅಂದಾಜು ಈ ದೇವಸ್ಥಾನಕ್ಕೆ 2 ರಿಂದ 3 ಲಕ್ಷ ಜನ ಈ ಪವಾಡ ನೋಡಲು ದೇಶದ ನಾನಾ ಕಡೆಯಿಂದ ಬರುತ್ತಾರೆ. ತಿರುಪತಿಗಿಂತ ಈ ದೇವಸ್ಥಾನಕ್ಕೆ ಹೆಚ್ಚು ಜನ ಬರುತ್ತಾರೆಂದರೂ ತಪ್ಪಿಲ್ಲ. ಬೇಸಿಗೆ ರಜೆ ದಿನಗಳಲ್ಲಿ ಸುಮಾರು 7 ರಿಂದ 8 ಲಕ್ಷ ಜನ ಪ್ರತಿದಿನ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಈ ವಿಚಾರವನ್ನು ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರಿಸಲಾಗಿದೆ. ವೀಕ್ಷಕರೇ, ಈ ಸಮುದ್ರದ ದಡ ನೋಡುತ್ತಾ ಇದ್ದೀರಾ. ಸಾಯಂಕಾಲ ಸುಮಾರು 6 ಗಂಟೆಗೆ ಇದು ಸಂಪೂರ್ಣ ಮುಳುಗಿ ಹೋಗುತ್ತೆ. ಇದನ್ನು ಕೂಡ ನಿಮಗೆ ತೋರಿಸುತ್ತೇನೆ. ಈಗ ಸಂಜೆ 6 ಗಂಟೆ, ದೇವಸ್ಥಾನ ಮುಳುಗಲು ಶುರುವಾಗಿದೆ. ಸಮುದ್ರದ ನೀರು ದೇವಸ್ಥಾನದ ಒಳಗೆ ಹೇಗೆ ಬರುತ್ತಿದೆ ಎಂಬುದನ್ನು ನೀವೇ ನೋಡುತ್ತಾ ಇದ್ದೀರಾ. ಸಮುದ್ರದ ನೀರು ಹೇಗೆ ಹೆಚ್ಚಾಗುತ್ತಲೇ ಇದೆ. ಸಮುದ್ರದ ಮಟ್ಟ ಹೆಚ್ಚಾಗುತ್ತಿದ್ದಂತೆ ಜೋರಾಗಿ ಅಲಾರಾಂ ಶಬ್ದ ಹೊಡೆದುಕೊಳ್ಳುತ್ತೆ. ದೇವಸ್ಥಾನದಲ್ಲಿ ಇರುವ ಭಕ್ತರು ತಕ್ಷಣ ಹೊರಗಡೆ ಬರಬೇಕು. ಮತ್ತೊಂದು ವಿಶೇಷ ಏನಂದ್ರೆ, ಜನವರಿ ತಿಂಗಳಿಂದ ಏಪ್ರಿಲ್ ವರೆಗೆ ದೇವಸ್ಥಾನ ಮಧ್ಯಾಹ್ನ 3 ಗಂಟೆಯಿಂದ ಸಮುದ್ರದಲ್ಲಿ ಮುಳುಗಡೆ ಆಗಲು ಶುರುವಾಗುತ್ತೆ. ಮೇ ತಿಂಗಳಿಂದ ಡಿಸೆಂಬರ್ ವರೆಗೆ ಸಂಜೆ 5 ರಿಂದ ದೇವಸ್ಥಾನ ಮುಳುಗಡೆ ಆಗುತ್ತೆ. ಈ ದೇವಸ್ಥಾನದ ಬಗ್ಗೆ ಶ್ರೀ ಮಹಾಶಿವ ಪುರಾಣ ರುದ್ರ ಸಹಿತ ಭಾಗ 2 ಅಧ್ಯಾಯನ 45ರಲ್ಲಿ ಉಲ್ಲೇಖವಿದೆ. ಈ ದೇವಸ್ಥಾನ 300 ವರ್ಷದ ಹಿಂದೆ ಸಿಕ್ಕಿದೆ ಎಂದು ಹೇಳಲಾಗುತ್ತೆ. ಈ ದೇವಸ್ಥಾನ ಶಿವನ ಸುತ ಸ್ಕಂದ ಕಾರ್ತಿಕೇಯನಿಂದ ನಿರ್ಮಾಣವಾಗಿದೆ ಎಂದು ಪುರಾವೆಗಳು ಹೇಳುತ್ತೆ. ತಾರಕಾಸುರ ಎಂಬ ರಾಕ್ಷಸನು ಕಠಿಣವಾದ ತಪಸ್ಸು ಮಾಡಿ ಶಿವ ಪರಮಾತ್ಮನನ್ನು ಕರೆಸಿಕೊಳ್ಳುತ್ತಾನೆ. ತಾರಕಾಸುರ ಶಿವನ ಬಳಿ ಒಂದು ವರ ಬೇಡುತ್ತಾನೆ. ನನಗೆ ಎಂದಿಗೂ ಮರಣ ಬರಬಾರದೆಂದು ವರ ಬೇಡುತ್ತಾನೆ. ಅದಕ್ಕೆ ಶಿವನು, ನೀನು ಕೇಳುತ್ತಿರುವ ವರವು ಸೃಷ್ಟಿಗೆ ವಿರುದ್ಧವಾಗಿದೆ ಎಂದು ಹೇಳುತ್ತಾರೆ. ಆದ ಕಾರಣ ತಾರಕಾಸುರ ಮತ್ತೊಂದು ವರ ಕೇಳುತ್ತಾನೆ. ನನ್ನನ್ನು ಸಂಹಾರ ಮಾಡಬೇಕು ಅಂದರೆ ಶಿವಪುತ್ರನು ಮಾತ್ರ ಸಂಹಾರ ಮಾಡಬೇಕು. ಅದು ಕೇವಲ 6 ವರ್ಷದ ಬಾಲಕ ಮಾತ್ರ ನನ್ನನ್ನು ಸಂಹಾರ ಮಾಡಬೇಕು. ಬೇರೆ ಯಾರಿಂದಲೂ ನನಗೆ ಸಾವು ಬರಬಾರದು ಎಂದು ವರ ಕೇಳುತ್ತಾನೆ. ಇದಕ್ಕೆ ಒಪ್ಪಿದ ಮಹಾಶಿವನು ವರವನ್ನು ನೀಡುತ್ತಾರೆ. ವರ ಪಡೆದ ತಾರಕಾಸುರನು ರಾಕ್ಷಸ ರೂಪ ತೋರಿಸಲು ಶುರು ಮಾಡುತ್ತಾನೆ. ಈ ರಾಕ್ಷಸನನ್ನು ಹೀಗೆ ಬಿಟ್ಟರೆ ಭೂಮಿ ನಾಶ ಮಾಡಿ ಬಿಡುತ್ತಾನೆ ಎಂದು ತಿಳಿದು ಶಿವ ಪರಮಾತ್ಮ ಕಾರ್ತಿಕೇಯನಿಗೆ ಜನ್ಮ ನೀಡುತ್ತಾನೆ. 6 ವರ್ಷಕ್ಕಿಂತ ಸಣ್ಣವನಾದ ಕಾರ್ತಿಕೇಯನು ತಾರಕಾಸುರ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ. ಸಂಹಾರ ಮಾಡಿದ ಬಳಿಕ ಕಾರ್ತಿಕೇಯನಿಗೆ ತಾರಕಾಸುರ ರಾಕ್ಷಸ ತನ್ನ ತಂದೆಯ ಪರಮ ಭಕ್ತ ಎಂದು ತಿಳಿಯುತ್ತೆ. ಕಾರ್ತಿಕೇಯನು ತಾನು ಪಾಪ ಮಾಡಿದೆ ಎಂದು ಭಾವಿಸುತ್ತಾನೆ. ಹಾಗಾಗಿ ವಿಷ್ಣು ದೇವರು ಕಾರ್ತಿಕೇಯನಿಗೆ ಒಂದು ಉಪಾಯ ಕೊಡುತ್ತಾರೆ. ಕಾರ್ತಿಕೇಯನು 3 ಲಿಂಗವನ್ನು ಸ್ಥಾಪಿಸುತ್ತಾನೆ. ಈ 3 ಲಿಂಗಗಳ ಪೈಕಿ ಒಂದು ಲಿಂಗವೇ ಸ್ತಂಭೇಶ್ವರ ಲಿಂಗ. ಪ್ರತಿದಿನ ತಂದೆಯನ್ನು ನೀರಿನಿಂದ ಅಭಿಷೇಕ ಮಾಡಿ ನಿನ್ನ ಪಾಪ ಕಳೆದುಕೋ ಎಂದು ವಿಷ್ಣು ದೇವರು ಸಲಹೆ ಕೊಡುತ್ತಾರೆ. ಹಾಗಾಗಿ ಕಾರ್ತಿಕೇಯನು ಸಮುದ್ರನಾಗಿ ಬದಲಾಗಿದ್ದಾರಂತೆ. ಪ್ರತಿದಿನ ನೀರಿನಲ್ಲಿ ಲಿಂಗವನ್ನು ಅಭಿಷೇಕ ಮಾಡುತ್ತಿದ್ದಾರೆ ಎಂದು ಹೇಳಲಾಗುತ್ತೆ. ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ಸಮುದ್ರದ ನೀರಿನ ಉಪ್ಪಿನಾಂಶ ಕೇವಲ 18% ಇದೆ. ಆದರೆ ದೇಶದಲ್ಲಿ ಇರುವ ಬೇರೆ ಸಮುದ್ರದ ನೀರಿನ ಉಪ್ಪಿನ ಅಂಶ 48% ಇದೆ. ಈ ವಿಸ್ಮಯಕ್ಕೆ ವಿಜ್ಞಾನಿಗಳ ಹತ್ರ ಯಾವುದೇ ಉತ್ತರವಿಲ್ಲ.
ವೀಕ್ಷಕರೇ, ನೀವೇ ನೋಡುತ್ತಾ ಇದ್ದೀರಾ ದೇವಸ್ಥಾನದ ಒಳಗೆ ಯಾವ ರೀತಿ ನೀರು ಬರುತ್ತಿದೆ. ಈ ಸಮಯದಲ್ಲಿ ಶಿವಲಿಂಗವನ್ನು ನೋಡಲು ಯಾರನ್ನೂ ಬಿಡೋದಿಲ್ಲ. ನಿಮಗೆ ನಾನು ಆವಾಗಲೇ ತೋರಿಸಿದ ಸಮುದ್ರ ದಡ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ವೀಕ್ಷಕರೇ, ಸಮುದ್ರದಲ್ಲಿ ಮುಳುಗುವ ಶ್ರೀ ಸ್ತಂಭೇಶ್ವರ ದೇವಸ್ಥಾನದ ವಿಸ್ಮಯ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.